ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಶ್ರೀ ವ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವಿವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮನೆ ದೇವರು ವರ್ಷಕ್ಕೊಂದ್ಸಲಿ ಮನೆ ದೇವ್ರ ಪೂಜೆ ಹೋಗ್ತೀವಲ್ಲ, ಸೊ ಅದೇ ಥರ ಎಲ್ಲರೂ ಹೋಗ್ತಾ ಇದ್ದೀವಿ ದೇವರಿಗೆ. ನಮ್ಮ ಮನೆ ದೇವರು ಬಂದ್ಬಿಟ್ಟು ಲಕ್ಷ್ಮೀ ರಂಗನಾಥ ಸ್ವಾಮಿ, ಮಲ್ಲೋಹಳ್ಳಿ ಹತ್ರ ಬರುತ್ತೆ, ಮದ್ರೆ ಹತ್ರ ಲಕ್ಷ್ಮೀ ರಂಗನಾಥ ಸ್ವಾಮಿ. ನಮ್ಮ ಮನೆ ದೇವ್ರು ಯಾವ ಥರ ಅಂದರೆ, ನಮ್ಮ ಯಜಮಾನ್ರ ಮನೆ ದೇವ್ರು ರಂಗನಾಥ ಸ್ವಾಮಿ, ನಮ್ಮ ಅಪ್ಪ ಮನೆ ದೇವ್ರು ಕೂಡ ರಂಗನಾಥ ಸ್ವಾಮಿನೇ. ಬಟ್ ಈವನ್ ದೇವಸ್ಥಾನ ಕೂಡ ಮಲ್ಲೋಹಳ್ಳಿನೇ. ನಾವು ನಮ್ಮ ಅಪ್ಪನ ಮನೆ ಇದ್ದಾಗ ನಾವು ಹೋಗ್ತಿದ್ದು ಮಲ್ಲೋಹಳ್ಳಿ ರಂಗನಾಥ ಸ್ವಾಮಿನೇ, ಈ ಮದ್ರೆ ಹತ್ರ. ನಮ್ಮ ಯಜಮಾನ್ರು ಕೂಡ ಅವರು ಅಲ್ಲೇ ದೇವಸ್ಥಾನಕ್ಕಿದ್ದ ವರ್ಷಕ್ಕೊಂದು ಪೂಜೆ ಕೊಡ್ತಾ ಇದ್ದಿದ್ದು. ನಾವು ವರ್ಷಕ್ಕೊಂದ್ಸಲ ಸೇಮ್ ಪ್ರೊಸೀಜರ್ಲೇನೆ, ಇನ್ನೇನೇನು ಡಿಫ್ರೆನ್ಸ್ ಇಲ್ಲ. ವರ್ಷಕ್ಕೊಂದ್ಸಲ ಹೋಗ್ತೀವಿ. ಟಮಟ ಎಲ್ಲ, ಅಕ್ಕಿ ಟಮಟ, ಎಳ್ಳುಂಡೆ ಎಲ್ಲ ಅಲ್ಲೇ ಮಾಡಿ ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಸಿ, ಮತ್ತು ಈರ್ಮಾಸ್ತಮ್ಮ ಅಂತ ಬರುತ್ತಿದ್ದು ಈ ಪ್ಲೇಸು. ನಾವು ಅವಾಗ ಚಿಕ್ಕ ಮಕ್ಕಳು, ಇವರು ಎತ್ವಿಕು ಲಾವಣ್ಯ ಅವ್ರು ಯಾವ ಏಜಲ್ಲಿದ್ದಾರೆ ಅದೇ ಏಜಲ್ಲಿ ನಾವಿದ್ದಾಗ ತುಂಬ ಈ ಥರ ಡಿಫ್ರೆನ್ಸ್ ತುಂಬ ಇತ್ತು. ಬೇರೆ ಥರನೇ ಇತ್ತು ದೇವಸ್ಥಾನ ಎಂಟ್ರೆನ್ಸ್ ಎಲ್ಲ. ಬಟ್ ಈಗ ತುಂಬ ಚೆನ್ನಾಗಿದೆ. ಈ ಥರ ಮೊದಲು ಫೆಸಿಲಿಟಿ ಇರಲಿಲ್ಲ. ಈಗ ಒಂದು 3 ಇಯರ್ಸ್ ಬ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೋಗಿ ಪೀಸಾಗಿ ಮಾಡ್ಕೊಬರ್ಬೋದು. ಮೊದಲು ಎಲ್ಲ ಫುಲ್ಲು ರಶ್ ಇರೋದು, ಮತ್ತು ಕೂತ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ, ಇಷ್ಟು ಫೆಸಿಲಿಟಿ ಇರಲಿಲ್ಲ, ಗೇಟ್ಸ್ ಎಲ್ಲ ಇರಲಿಲ್ಲ, ಎಲ್ಲ ಓಪನ್ ಇತ್ತು. ಇವಾಗ ಅಡಿಕೆ ಮರ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಒಬ್ಬ ಕೆಲಸವ್ರನ್ನು ಕೂಡ ಇಟ್ಟಿದ್ದಾರೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ದೇವಸ್ಥಾನ. ಆ್ಯಂಡ್ ಇಲ್ಲಿ ನಾವೇನಿಲ್ಲ, ಇಲ್ಲೇ ಕೂತ್ಕೊಂಡು ಮನೆಯಿಂದ ಬಂದು ಇಲ್ಲೇ ನಾವು ಈರ್ಮಾಸ್ತಮ್ಮ ದೇವಿ ಹತ್ರನೇ ಕೂತ್ಕೊಂಡು ಎಲ್ಲನೂ ಅಕ್ಕಿ ಟಮಟ ಎಳ್ಳುಂಡೆ ಎಲ್ಲನೂ ಮಾಡ್ಕೊಳೋದು, ದೇವಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಏನೇನು ತಂದಿರ್ತೀವಿ ಮನೆಯಿಂದ, ಸೀರೆ, ಜಾಕೆಟ್ ಪೀಸು, ದೇವ್ರದ್ದು ತಾಳಿ, ಕಾಲುಂಗುರ ಎಲ್ಲನೂ ಮಾಡಿಸಿರ್ತೀವಿ. ಚಿನ್ನದ ತಾಳಿ, ಬೆಳ್ಳಿ ಕಾಲುಂಗುರ ಎಲ್ಲನೂ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ದೇವ್ರಿಗೆ ಅಂತಲೇ ಮಾಡಿಸಿರ್ತೀವಿ. ಅದು ಇಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ದೇವ್ರಿಗೆ ಅರ್ಧ ಇಟ್ಬಿಟ್ಟು ಹಂಗೆ ತೊಗೊಂಡೋಗ್ತೀವಿ. ಸೊ ಎಲ್ಲ ಪೂಜೆ ಎಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಇಲ್ಲಿ ನಾವು ಮುಂಚೆನೇ ಬಂದ್ವಿ. ನಾವು ಇನ್ನೇನು ಬಂದ್ವಿ, ಸ್ವಲ್ಪ ಜನ ಹೊರಟ್ರು. ನೆಕ್ಸ್ಟ್ ಅವರು ಇಟ್ಟಿದ್ದನ್ನ ಇಟ್ಟು ಹಂಗೆ ಕ್ಲೀನ್ ಮಾಡಿ ನೆಕ್ಸ್ಟ್ ನಮ್ಮ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಆಲ್ಮೋಸ್ಟು ರಂಗನಾಥ ಸ್ವಾಮಿ ಒಕ್ಕಲು, ನಾವು ಮನೆ ದೇವರಿಗೆ ರಂಗನಾಥ ಸ್ವಾಮಿಗೆ ಒಕ್ಕಲಾಗಿರೋದು. ಆಲ್ಮೋಸ್ಟ್ ತುಂಬ ಜನ ಇದು ಬರೋರೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಕನೆಕ್ಟ್ ಆಗಿರ್ತಾರೆ. ನೀವು ದೂರದ ಸಂಬಂಧಿ, ಗೌಡ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಪರಿಚಯ ಇರ್ತಾರೆ, ಫ್ಯಾಮಿಲಿ, ದೂರದ ರಿಲೇಷನ್ಸು. ನೆಕ್ಸ್ಟು ಈರ್ಮಾಸ್ತಮ್ಮ ಆದ ತಕ್ಷಣ ನಾವು ನಾಗರಕಟ್ಟೆ ಹತ್ರ ಬರ್ತೀವಿ ನಾಗಮ್ಮನ ಪೂಜೆ ಮಾಡೋಕ್ಕೆ. ಇದು ಮಾತ್ರ ತುಂಬಾ ಚೇಂಜ್ ಆಗಿದೆ. ತುಂಬ ಖುಷಿ ಆಯಿತು ಇದು ನೋಡಿಬಿಟ್ಟು. ಲಾಸ್ಟ್ 1 ಇಯರ್ ಬ್ಯಾಕ್ ಅಷ್ಟೇ ಚೇಂಜ್ ಆಗಿರೋದು ಇದು. ನೋಡಿ ಹಂಗೆ ಇದು ಮರ ನೋಡಿದ್ರೆ ಏನೋ ಒಂಥರ ಮೈಯೆಲ್ಲ ಜುಮ್ ಅನ್ನೋದು, ಆ ಥರ ವೈಬ್ರೇಷನ್. ಈ ಪ್ಲೇಸೇ ಆ ಥರ. ಆ್ಯಂಡ್ ಇಲ್ಲಿ ಎಲ್ಲ